ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ರಾಜ್ಯದಲ್ಲಿ ಹಿಜಾಬ್ ಕಿಚ್ಚು ಹೊತ್ತಿ ಉರಿತಾ ಇದೆ. ಯಾವಾಗ ರಾಜ್ಯ ಸರ್ಕಾರ ಹಿಜಾಬ್ ನಿಷೇಧವನ್ನ ವಾಪಸ್ ತೆಗೆದುಕೊಳ್ತೋ ಆಗಲೇ ನಿರೀಕ್ಷೆಯಂತೆ ಬಿಜೆಪಿ ಪಕ್ಷದವರು ಮತ್ತು ಬಲಪಂಥೀಯ ನಾಯಕರು ಇದರ ವಿರುದ್ಧ ದೊಡ್ಡ ಮಟ್ಟದ ಕೂಗನ್ನ, ವಿರೋಧವನ್ನ ವ್ಯಕ್ತಪಡಿಸ್ತಾ ಹೋರಾಟಗಳನ್ನ, ಪ್ರತಿಭಟನೆಗಳನ್ನ ನಿರೀಕ್ಷೆಯಂತೆ ಮಾಡ್ತಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಹಿಜಾಬ್ ನಿಷೇಧ ವಾಪಸ್ ತೆಗೆದುಕೊಳ್ಳುವ ಹಿಂದೆ ಬಿಜೆಪಿಯವರಿಗಿರ್ತಕ್ಕಂಥ ಸ್ಪೆಷಲ್ ಇಂಟ್ರೆಸ್ಟ್ ಏನು ಮತ್ತು ಯಾಕೆ? ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಯಾವ ರೀತಿ ಅನುಕೂಲ ಆಗುತ್ತೆ ಮತ್ತು ಇದರ ಉದ್ದೇಶಗಳೇನು, ಕಾಂಗ್ರೆಸ್ ಪಕ್ಷದ ಉದ್ದೇಶಗಳೇನು, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಅಂತೂ ಇಂತೂ ರಾಜ್ಯದಲ್ಲಿ 3 ವರ್ಷಗಳ ನಂತರ ಹಿಜಾಬ್ ನಿಷೇಧ ಒಂದನ್ನು ವಾಪಸ್ಸು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಕಳೆದ 2021ರಲ್ಲಿ ಈ ಕುರಿತಂತೆ ದೊಡ್ಡ ಮಟ್ಟದ ಗಲಾಟೆಯಾಗಿ ಆಗ ಬಿಜೆಪಿ ಸರ್ಕಾರ ಈ ಕುರಿತಂತ ಹಿಜಾಬ್ ಮತ್ತು ಕೇಸರಿ ಶಾಲು ಎರಡನ್ನೂ ಕೂಡ ನಿಷೇಧವನ್ನ ಮಾಡಿತ್ತು ಮತ್ತು ಏಕರೂಪ ನೀತಿ ಸಂಹಿತೆಯ ಅಡಿಯಲ್ಲಿ ಅಥವಾ ಯೂನಿಫಾರ್ಮ್ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಮತ್ತು 12ನೇ ತರಗತಿಯವರೆಗೂ ಕೂಡ ಈ ತರಹದ ವಸ್ತ್ರಗಳನ್ನು ನಿಷೇಧ ಮಾಡಲಾಗಿತ್ತು. ಇದರ ಹಿಂದೆ ಬೇರೆ ಬೇರೆ ರೀತಿಯ ಚರ್ಚೆಗಳು, ವಾಗ್ವಾದಗಳು ಕೂಡ ನಡೆದಿತ್ತು. ಯಾವಾಗ 2023ರಲ್ಲಿ ಸಾರ್ವತ್ರಿಕ ಚುನಾವಣೆ ಬಂತು ಆವಾಗ ಕಾಂಗ್ರೆಸ್ ಪಕ್ಷ ಈ ಹಿಜಾಬ್ ಮತ್ತು ಹಲಾಲ್ ವಿಚಾರಗಳನ್ನೇ ತನ್ನ ಪ್ರಣಾಳಿಕೆಯಲ್ಲಿ ಸೇರಿಸ್ತು ಮತ್ತು ಈ ಕುರಿತಂತಹ ನಿಷೇಧವನ್ನು ನಾವು ವಾಪಸ್ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಕೊಡ್ತು. ಅದರಂತೆ ಈಗ ಈ ಒಂದು ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆದಿದೆ ಮತ್ತು ಹಿಜಾಬ್ ಧರಿಸಿ ಬರಬಹುದು ಅನ್ನುವಂಥ ಒಂದು ಪರ್ಮಿಷನ್ ಅನ್ನು ಕೂಡ ಕೊಟ್ಟಿದೆ. ಅದರ ಜೊತೆಗೆ ಸ್ವತಃ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಹೇಳೋ ಹಾಗೆ ಈಗಾಗಲೇ ಪೇಟಾ, ಟರ್ಬನ್, ಜನಿವಾರ, ಪವಿತ್ರದಾರ, ಶಿವದಾರ, ಉಡುದಾರ, ರುದ್ರಾಕ್ಷಿಗೂ ಕೂಡ ಒಪ್ಪಿಗೆಯನ್ನು ಕೊಡಲಾಗಿದೆ. ಯಾವುದೇ ಸ್ವರೂಪದ ಸಾಂಪ್ರದಾಯಿಕ ಸಂಕೇತ ಧರಿಸಿ ಬರಬಹುದು ಅನ್ನುವಂಥ ಮಾತನ್ನ ಸರ್ಕಾರ ಹೇಳಿದೆ. ಮತ್ತೊಂದು ಮಾತನ್ನು ಹೇಳಿದೆ, ಇದು ಧಾರ್ಮಿಕ ಆಚರಣೆಯ ಭಾಗವಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಅವರವರ ಈ ತರದ ಒಂದು ಆಚರಣೆಯನ್ನು ಕೂಡ ಮಾಡ್ಕೋಬಹುದು ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದೆ. ನಿರೀಕ್ಷೆಯಂತೆ ಈಗಾಗಲೇ ಬಿಜೆಪಿ ಮತ್ತಿತರ ಅದರ ಅಂಗಸಂಸ್ಥೆಗಳು, ಅದು ಶ್ರೀರಾಮ ಸೇನೆ ಆಗಿರಲಿ, ಬಜರಂಗ ದಳ ಆಗಿರಲಿ, ವಿಶ್ವ ಹಿಂದೂ ಪರಿಷತ್ ಆಗಿರಲಿ, ಈ ರೀತಿಯ ಅಂಗಸಂಸ್ಥೆಗಳು ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿಬಿಟ್ಟಿದ್ದಾವೆ, ಶುರು ಮಾಡಿದ್ದಾವೆ, ವಿರೋಧವನ್ನು ವ್ಯಕ್ತಪಡಿಸಿವೆ. ಆದರೆ ಈಗಾಗಲೇ ಬಹುಮತ ಇರತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದನ್ನ ವಾಪಸ್ ಪಡೆಯುವಂಥದ್ದು ಅದು ಸಾಧ್ಯ ಇಲ್ಲ ಅಲ್ವಾ? ಜೊತೆಗೆ ನಾನು ಮೊದಲೇ ಹೇಳ್ಬಿಡ್ತೇನೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ತು ಅನ್ನೋದಕ್ಕೆ ಕಾಂಗ್ರೆಸ್ ಸರ್ಕಾರದ ರಾಜಕೀಯ ನಿಲುವುಗಳು ಕೂಡ ಇದರಲ್ಲಿ ಅಡಗಿವೆ. ಮೊದಲನೇದಾಗಿ ಈಗಾಗಲೇ ನೋಡಿ, ದಾವಣಗೆರೆಯ ಬೈ ಎಲೆಕ್ಷನ್ ಆದ ನಂತರ ಇಡೀ ಕರ್ನಾಟಕದ ಅಲ್ಪಸಂಖ್ಯಾತ, ಅದರಲ್ಲೂ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಜೊತೆಗೆ ಇದೇ ಮೇ 16ಕ್ಕೆ ಬೆಂಗಳೂರಿನಲ್ಲಿ ಮುಸ್ಲಿಂ ಸಮಾವೇಶವನ್ನು ಕೂಡ ನಡೆಸಲೋದಕ್ಕೆ ರೆಡಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದು ಬಿದ್ದು ಬಿಡ್ತಾರೋ, ಯಾಕಂದ್ರೆ ಮುಸಲ್ಮಾನರು ಕಾಂಗ್ರೆಸ್ಸಿನ ಪರಂಪರಾಗತ ಮತದಾರರು, ಒಂದು ರೀತಿಯ ವೋಟ್ ಬ್ಯಾಂಕ್, ಅವರನ್ನ ಸಮಾಧಾನ ಪಡಿಸಲಿಕ್ಕೆ ಈ ಒಂದು ನಿಷೇಧವನ್ನು ವಾಪಸ್ ಪಡೆಯಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಕೇಳಿ ಬರ್ತಾ ಇದೆ. ಇದು ಅಷ್ಟರ ಮಟ್ಟಿಗೆ ಸರಿ ಕೂಡ. ಸರ್ಕಾರ ಚುನಾವಣಾ ಪೂರ್ವದಲ್ಲೇ ಒಂದು ಪ್ರಣಾಳಿಕೆಯಲ್ಲಿ ತನ್ನ ಭಾಷಣಗಳಲ್ಲಿ ಸಿದ್ದರಾಮಯ್ಯನವರು ಸೇರಿದಂತೆ ಈ ಹಿಜಾಬ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಾವು ಅದನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಇದೇ ಮೇ 20ಕ್ಕೆ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗುತ್ತೆ. ಇಷ್ಟು ದಿವಸ ಏನು ಮಾಡಿದ್ರು, ಯಾಕೆ ತಗೊಳ್ಳಿಲ್ಲ, ಈಗ ಯಾಕೆ ತಗೊಂಡ್ರು ಅನ್ನುವಂಥದ್ದು ಕೂಡ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ರಾಜಕೀಯ ಹಿತಾಸಕ್ತಿಗಳು ಇದರ ಹಿಂದೆ ಅಡಗಿರ್ತಕ್ಕಂಥದ್ದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ, ಖಂಡಿತ. ಇದರ ಜೊತೆಗೆ ಈಗಾಗಲೇ ಅವರು ಕೂಡ ಒಂದು ತಮ್ಮ ಅನುಕೂಲಕ್ಕೆ ತಕ್ಕನ ಹಾಗೆ ಮಾಡ್ತಿದ್ದಾರೆ. ಅಂದರೆ ಯಾವುದನ್ನು ನಿಷೇಧ ಮಾಡ್ತಿಲ್ಲ, ಅವರು ಅನುಕೂಲವನ್ನು ಮಾಡಿಕೊಡ್ತಿದ್ದಾರೆ. ನಿಮ್ಮ ಯಾವುದೇ ಕೇವಲ ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ, ನಿಮ್ಮ ಉಡದಾರ, ಶಿವದಾರ, ಪವಿತ್ರದಾರ ಮತ್ತು ರುದ್ರಾಕ್ಷಿಗಳನ್ನು ಕೂಡ ಹಾಕ್ಕೊಂಡು ಬರಬಹುದು, ಬಿಂದಿ, ಏನು ಬೇಕಿದ್ರೂ ಹಾಕ್ಕೊಂಡು ಬರಬಹುದು.
ಅಷ್ಟರ ಮಟ್ಟಿಗೆ ಅದು ಆಚರಣೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಅವರು ಪೂರಕವಾಗಿ ಬಳಸ್ಕೊಳ್ಳುವಂಥದ್ದು ಮೊನ್ನೆ ನೀಟ್ ಪರೀಕ್ಷೆಯಲ್ಲಿ ಒಂದು ಯಾವುದೋ ವಿದ್ಯಾರ್ಥಿಗೆ ಕಟ್ಕೊಂಡು ಬಂದಿರತಕ್ಕಂಥ ಈ ಒಂದು ಜನಿವಾರವನ್ನು ಬಿಚ್ಚಿಸಿ ಎಕ್ಸಾಮ್ ಬರೆಸಲಾಗಿತ್ತು ಅನ್ನೋಂಥ ಮಾತಿತ್ತಲ್ಲ, ಅದಕ್ಕೆ ಅವರು ಪೂರಕವಾಗಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಇವತ್ತು ಈ ಒಂದು ವಿಚಾರಕ್ಕೆ ಬಿಜೆಪಿಯವರು ಯಾಕೆ ಸಿಡಿದು ಬಿದ್ದಿದ್ದಾರೆ, ಬಲಪಂಥೀಯ ಸಂಘಟನೆಗಳು ಯಾಕೆ ಸಿಡಿದು ಬಿದ್ದಿದ್ದಾರೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಿ, ಇಷ್ಟು ದಿವಸ ಯಾವುದೇ ಇಶ್ಯೂ ಇರಲಿಲ್ಲ. ಇದೇ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಎಲ್ಲೋ ಕಳೆದೇ ಹೋಗ್ಬಿಟ್ಟಿದ್ರು, ಅವ್ರು ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನೋಂಥ ಮಾತುಗಳನ್ನು ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಪ್ರಮೋದ್ ಮುತಾಲಿಕ್ಕಿಗೆ ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ನಡೆಸಲಿಕ್ಕೆ, ಸರ್ಕಾರದ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ. ಯಾವಾಗ ಕೋಮು ವಿಚಾರಗಳು ಬರ್ತಾವೋ ಇಂತಹ ಪ್ರಮೋದ್ ಮುತಾಲಿಕ್ ಅಂತವರು, ಶರಣ್ ಪಂಪೇಲ್ ಅಂತವರು, ಮತ್ತೆ ಇಲ್ಲಿರ್ತಕ್ಕಂಥ ಇನ್ನಿತರೆ ಚಕ್ರವರ್ತಿ ಸೂಲಿವೆಲೆ ಅಂತವರು ಅಲ್ವಾ, ನಮ್ಮ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಅಂತವರು, ಇಂಥವರೆಲ್ಲ ಬಂದು ಭಾಷಣಗಳನ್ನು ಬಿಗಿಯೋದಕ್ಕೆ ಶುರು ಆಗುತ್ತೆ. ಅಂಥವ್ರು ಈಗ ಶುರು ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಬಿಜೆಪಿಯ ಆರ್ ಅಶೋಕಿಂದ ಹಿಡಿದು ವಿಜಯೇಂದ್ರ ಇಂದ ಹಿಡಿದು CT ರವಿ, ಸುನಿಲ್ ಕುಮಾರ್ ಮತ್ತೆ ನಮ್ಮ ಸುವರ್ಣ, ಇವರೆಲ್ಲರೂ ಕೂಡ ಈಗ ತಮ್ಮ ಬಾಯಿಗೆ ಬಂದ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ. ಇವೆಲ್ಲವೂ ಹೌದು, ಇದು ನಿರೀಕ್ಷಿತವೂ ಕೂಡ ಆಗಿತ್ತು ಅಲ್ವಾ. ಈಗ ಇರ್ತಕ್ಕಂಥ ಕೆಲವೇ ಪ್ರಶ್ನೆಗಳು ಏನು ಅಂತಂದ್ರೆ, ಒಂದು ಮಾತು, ಈಗ ಮುಸ್ಲಿಮರ ಪರವಾಗಿ ಈಗಾಗಲೇ ತ್ರಿಬಲ್ ತಲಾಖಲ್ಲಿ ಸಾಕಷ್ಟು ವಿಚಾರಗಳನ್ನು ಮಂಡಿಸಿ ಈಗ ಕೇಂದ್ರದಲ್ಲಿ ಆ ನೀತಿ ನಿಯಮಗಳನ್ನು ತಂದಿದ್ರಲ್ಲ, ಇದು ಧಾರ್ಮಿಕ ವಿಚಾರಗಳನ್ನ ರಾಜಕೀಕರಣಗೊಳಿಸುವಂಥ ಅವಶ್ಯಕತೆ ಇತ್ತಾ ಅನ್ನುವಂಥ ಪ್ರಶ್ನೆ ಈಗ ಮತ್ತೆ ಬರ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಹಲಾಲ್ ವಿಚಾರವನ್ನು ಕೂಡ ಅದನ್ನು ರಾಜಕೀಕರಣಗೊಳಿಸಲಾಗಿತ್ತು. ಹಲಾಲ್ ಕಟ್, ಇನ್ನೊಂದು ಥರದ್ದೇನೋ ಝಟ್ಕಾ ಕಟ್, ಹಲಾಲ್ ಕಟ್ ಅಂತಂದೇಳಿ, ಅದರದ್ದು ಅವಶ್ಯಕತೆ ಇತ್ತಾ ಅನ್ನೋದು ಈಗ ಇದು ಬಂದಿದೆ. ಯಾವುದು? ಹಿಜಾಬ್ ಬಂದಿದೆ. ಹಿಜಾಬ್ ವಿಚಾರವನ್ನ ಅದು ಅವರವರ ಧಾರ್ಮಿಕ ಆಚರಣೆ ಮತ್ತು ಸಂಪ್ರದಾಯ, ಸುಮ್ಮನೆ ಅದು ಯೂನಿಫಾರ್ಮ್ ಹೆಸರಲ್ಲಿ ಇದನ್ನ ಹೇಳ್ತೀರಿ ಹೊರತು ಅದರ ಹೊರತಾಗಿ ನೋಡಿ, ನಿಮಗೊಂದು ಅಂಕಿಅಂಶಗಳನ್ನು ಕೊಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಬರುವಂಥ 100% ಮಹಿಳೆಯರಿದ್ರೆ, ಯುವತಿಯರಿದ್ರೆ, ವಿದ್ಯಾರ್ಥಿನಿಯರಿದ್ರೆ ಅದರಲ್ಲಿ 100 ಜನನು ಹಿಜಾಬ್ ಹಾಕಲ್ಲ. ಎಲ್ಲೋ ಒಂದು 30% 40% ಹಾಕ್ತಾರೆ. ಇನ್ನೂ ಒಂದು 40, 50, 60% ಅಷ್ಟು ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಹಿಜಾಬ್ ಹಾಕದೇ ಇಲ್ಲ ಕಣ್ರಿ, ನಾರ್ಮಲ್ ಆಗಿ ಬರ್ತಾರೆ ಅಲ್ವಾ. ಅಷ್ಟಕ್ಕೂ ಈ ಹಿಜಾಬ್ ಹಾಕಿ ಈ ಬರುವಂಥ ವಿದ್ಯಾರ್ಥಿನಿಯರಲ್ಲಿ ಏನೋ ಸಾಂಪ್ರದಾಯಿಕ ಆಚರಣೆಗಳು ಇರುತ್ತೆ, ಅದರಿಂದ ಹಾಕಿ ಹೋಗೋದ್ರಿಂದ ಅವರ ಶಿಕ್ಷಣಕ್ಕೆ ಮಾರಕ ಆಗುತ್ತೆ ಅನ್ನೋದಾದರೆ ಅದನ್ನ ಯಾಕೆ ವಿರೋಧಿಸಬೇಕು ಅನ್ನೋದು. ನೋಡಿ, ಸಾಚಾರ್ ವರದಿಯ ಪ್ರಕಾರ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮುಸಲ್ಮಾನರು ದಲಿತರಿಗಿಂತ ಶಿಕ್ಷಣದಲ್ಲಿ ಹಿಂದೆ ಉಳಿದಿದ್ದಾರೆ. ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ದಲಿತರು ಯಾರು ಪರಿಸ್ಥಿತಿಯಲ್ಲಿದ್ದಾರಲ್ಲ ಇವತ್ತು, ಹರಿಜನರಿಗಿಂತ ಹಿಂದೆ ಉಳಿದು ಬಿಟ್ಟಿದ್ದಾರೆ. ಈಗ ಇದೇ ವಿಚಾರವನ್ನು ಹಾಗಾದ್ರೆ ಈ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಈ ಹಿಜಾಬನ್ನು ಬ್ಯಾನ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಮುಸಲ್ಮಾನರ ಮನೆಯಲ್ಲಿ ಹಿಜಾಬ್ ಹಾಕಿ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ ಅಂತಂದ್ರೆ, ಇವರು ಬೇಡ ಬ್ಯಾನ್ ಮಾಡಿ ಅಂತಂದ್ರೆ ಹಿಜಾಬ್ ಹಾಕದೇ ಇದ್ರೆ ಶಾಲೆಗೆ ಹೋಗೋದು ಬೇಡ ಅನ್ನೋಂಥ ಮಾತು ಮುಸಲ್ಮಾನರ ಕುಟುಂಬಗಳೆಲ್ಲ ಬರ್ತಾ ಇದೆ. ಯಾಕಂದ್ರೆ ಸಂಪ್ರದಾಯ, ಆಚರಣೆ, ಧರ್ಮ ಇವೆಲ್ಲವೂ ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ನಂಬಿಕೆ ಅಲ್ವಾ. ಅಷ್ಟಕ್ಕೂ ಸರ್ಕಾರ ಇದನ್ನು ಕಡ್ಡಾಯ ಮಾಡಿಲ್ಲ. ನೀವು ಹಿಜಾಬ್ ಹಾಕೊಂಡು ಬರಲೇಬೇಕು, ಜನಿವಾರ ಹಾಕೊಂಡು ಬರಲೇಬೇಕು ಅಂತ ಕಡ್ಡಾಯ ಮಾಡಿಲ್ಲ, ನಿಮ್ಮ ಇಷ್ಟಕ್ಕೆ ಬಿಟ್ಟಂತ ಹಾಗೆ ಅನ್ನುವಂಥದ್ದು. ಹಾಗಾಗಿ ಬಿಜೆಪಿಯವರು ಯಾಕೆ ಈ ತರಹದ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಅಂದ್ರೆ, ಇವರಿಗೆ ಮುಸಲ್ಮಾನ್ ವಿದ್ಯಾರ್ಥಿನಿಯರು ಶಿಕ್ಷಿತರಾಗುವುದು ಇಷ್ಟ ಇಲ್ವಾ, ಅದರ ವಿರುದ್ಧವಾ, ಇವರು ಹಿಜಾಬನ್ನು ರಿಜೆಕ್ಟ್ ಮಾಡಿದ ತಕ್ಷಣ, ಅದನ್ನು ವಿರೋಧ ಮಾಡಿದ ತಕ್ಷಣ, ಅದನ್ನು ಹಿಜಾಬ್ ಇಲ್ಲದೆ ಶಾಲೆಗೆ ಬರೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ವಿದ್ಯಾರ್ಥಿನಿಯರು ಮನೆಯಲ್ಲೇ ಉಳಿದು ಬಿಡಲಿ ಅನ್ನುವಂಥದ್ದ. ಬೇಟಿ ಪಡಾವು ಬೇಟಿ ಬಚಾವು ಅನ್ನುವಂಥ ಪ್ರಧಾನಿ ನರೇಂದ್ರ ಮೋದಿಯವರ ಮಾತುಗಳನ್ನು ಎಲ್ಲಿ ಪಾಲಿಸಲಾಗ್ತಾ ಇದೆ ಅಲ್ವಾ. ಎಲ್ಲಿ ಬೇಟಿ ಪಡಾವು ಅನ್ನುವಂಥದ್ದು ಅವರ ವಿದ್ಯಾಭ್ಯಾಸಕ್ಕೆ ಕೂತು ಬರ್ತಾ ಇದೆಯಲ್ಲ. ಅರೆ ಅದೊಂದು ಕರವಸ್ತ್ರ ಕಣ್ರಿ, ಹಿಜಾಬ್ ಅಂತಂದ್ರೆ ಏನು, ಅದೊಂದು ಕರವಸ್ತ್ರ, ತಲೆ ಮೇಲೆ ಹಾಕೊಳ್ಳುವಂಥದ್ದು. ನೀವು ಉತ್ತರ ಭಾರತದಲ್ಲಿ ಹೋದ್ರೆ ಇದೇ ಗುಜರಾತಿಗಳು, ರಾಜಸ್ಥಾನಿಗಳು, UP-ನವರು, ಸಿಖ್ಖರು ಇವರೆಲ್ಲರೂ ಕೂಡ ತಮ್ಮ ತಲೆ ಮೇಲೆ ಸೆರಗನ್ನು ಹಾಕ್ಕೊಳ್ತಾರೆ. ಅದೇನು ಭಾರತದ ಕಲ್ಚರೇ ಇರತಕ್ಕಂಥದ್ದು ಅಲ್ವಾ, ಅದೇನು ದೊಡ್ಡ ಧರ್ಮ ಸೂಚಕ ಅಲ್ಲ. ಜನಿವಾರ ಹಾಕಬಹುದು, ಮತ್ತೆ ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಇವು ಪ್ರಾಕ್ಟೀಸ್ನಲ್ಲಿ ಇರೋಂಥದ್ದು ಹೊಸದಾಗಿ ಮಾಡೋಕ್ಕಾಗಲ್ಲ ಯಾವುದು. ಈಗಾಗಲೇ ಸಾಕಷ್ಟು ವಿಚಾರಗಳು ಬಿಜೆಪಿಯವರು ವಿರೋಧ ಮಾಡಿದ್ದಾರೆ. ಅದು ತ್ರಿಬಲ್ ತಲಾಕ್ ಆಗಿರಲಿ, ಹಲಾಲ್ ಕಟ್ ಆಗಿರಲಿ, ಈ ಥರದ್ದೆಲ್ಲ. ಇದ್ರ ಜೊತೆಗೆ ಈಗ ಹಿಜಾಬನ್ನು ಮತ್ತೆ ರಾಜಕೀಯ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ನಿರೀಕ್ಷೆಯಂತೆ ಮತ್ತೆ ವಾಗ್ದಾಳಿಗಳು ನಡೆದಿರ್ತಕ್ಕಂಥದ್ದು. ಹಾಗಾಗಿ ಈಗ
ಭಾರತದ ಪರಿಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ ನೋಡಿ, ಒಂದು ಮಾತನ್ನ ಹೇಳ್ತೀನಿ, ಯಾರು ಈ ಬಿಜೆಪಿಯವರು MLAಗಳು MP ಗಳು ಇದನ್ನ ವಿರೋಧ ಮಾಡ್ತಿದಾರಲ್ಲ, ಒಂದು ಸತ್ಯವನ್ನ ಹೇಳ್ತೀನಿ, ಇದನ್ನ ಅರ್ಗಿಸ್ಕೊಳ್ಳೋಕೆ ಬಿಜೆಪಿಯವರಿಗೆ ಧೈರ್ಯ ಬೇಕು. ಏನು ಅಂತಂದ್ರೆ, ಇಡೀ ರಾಜ್ಯದ ಚುನಾಯಿತ ಪ್ರತಿನಿಧಿಗಳಿದಾರಲ್ಲ, MLAಗಳು MP ಗಳು ರಾಜಕೀಯ ನೇತಾರರು, ಅವರಲ್ಲಿ ಅತಿ ಹೆಚ್ಚು ಜನ ಮಹಿಳಾ ಶೋಷಣೆಯನ್ನ ಮಾಡಿರ್ತಕ್ಕಂಥವ್ರು, ರೇಪ್ ಅಂಡ್ ಮರ್ಡರ್ ಮಾಡಿರ್ತಕ್ಕಂಥವ್ರು ಇದೇ ಬಿಜೆಪಿಯವರು. ಇದು ನಾನು ಹೇಳ್ತಿಲ್ಲ, ರಾಷ್ಟ್ರೀಯ ಅಪರಾಧ ಅಂಕಿಅಂಶಗಳೇ ಹೇಳುತ್ತೆ ಅಲ್ವಾ. ಹಾಗಾದ್ರೆ ಕಾಂಗ್ರೆಸ್ನವ್ರು ಇಲ್ವಾ ಅಂತ ಅಲ್ಲ, ಇದ್ದಾರೆ ಅವರು. ಆದರೆ ಅತಿ ಹೆಚ್ಚು ಜನ ಇರ್ತಕ್ಕಂಥವ್ರು. ಮೊದಲು ಈ ದೇಶದಲ್ಲಿ 2 ನಿಮಿಷಕ್ಕೊಂದು ಅತ್ಯಾಚಾರ ಆಗ್ತಾ ಇದೆ, 10 ನಿಮಿಷಕ್ಕೊಂದು ಅತ್ಯಾಚಾರ, ಕೊಲೆ ಆಗ್ತಾ ಇದೆ. ರಾಷ್ಟ್ರೀಯ ಅಪರಾಧ ಅಂಕಿಅಂಶಗಳ ಪ್ರಕಾರ ಮಹಿಳೆಯರ ಮೇಲೆ ದೌರ್ಜನ್ಯ, ಅದ್ರ ವಿರುದ್ಧ ಹೋರಾಡಿ. ಅದೆಲ್ಲದಕ್ಕಿಂತ ಬಿಜೆಪಿಯವರಿಗೆ ನನಗೆ ನಿಜವಾಗ್ಲೂ ಇವರ ಬೌದ್ಧಿಕ ದಾರಿದ್ರ್ಯಕ್ಕೆ ಅಯ್ಯೋ ಅನ್ಸುತ್ತೆ. ಯಾಕೆ ಗೊತ್ತಾ, ಇವತ್ತು ನಿಜವಾಗ್ಲೂ ದೇಶ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳು ಯಾವುದು ಹೇಳಿ? ನೀಟ್ ಪರೀಕ್ಷೆಯಲ್ಲಿ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಬರ್ಬಾದಾಗೋಗಿದೆ. ಇದೇ ಬಿಜೆಪಿ ಒಂದು ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಇವತ್ತು 23 ಲಕ್ಷ ದೇಶಾದ್ಯಂತ ವಿದ್ಯಾರ್ಥಿಗಳ ಭವಿಷ್ಯ ಬರ್ಬಾದಾಗೋಗಿದೆ. ಆ ಬಗ್ಗೆ ಇವರು ದನಿ ಎತ್ತಬೇಕು. ಈ CT ರವಿ ಅವರಿಗೆ, ಯಶವಾಗ್ ಸುವರ್ಣ ಅಂತವರಿಗೆ ಈ ಬಗ್ಗೆ ದನಿ ಎತ್ತೋದಕ್ಕೆ ಸಾಧ್ಯ ಇಲ್ಲ. ತನಿಖೆ ಮಾಡಿದೀವಲ್ಲ, ತನಿಖೆ ಯಾಕೆ ಬಿಜೆಪಿ ಆಡಳಿತ ರಾಜ್ಯಗಳಲ್ಲೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಿಗೂ ಸೋರಿಕೆ ಆಗುತ್ತೆ? ಯಾಕೆ ಬಿಜೆಪಿ ಪಕ್ಷದೊಂದಿಗೆ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರುಗಳೇ ಇದರಲ್ಲಿ ಅರೆಸ್ಟ್ ಆಗ್ತಾರೆ? ಉತ್ತರ ಇದೆಯಾ? ಗೊತ್ತಿಲ್ಲ. ಜೊತೆಗೆ ಇವತ್ತು ಈ ಒಂದು ಪರಿಸ್ಥಿತಿ ಇದೆಯಲ್ಲ, ನೀಟ್ ಸಮಸ್ಯೆ ಬಿಟ್ಟುಬಿಟ್ರೆ, ಇವತ್ತು ಒಂದು ತ್ಯಾಗದ ಮಾತನಾಡಿರ್ತಕ್ಕಂಥ ಪ್ರಧಾನಿ ಮೋದಿ, ಮಿತವ್ಯಯದ ಮಾತನಾಡಿರ್ತಕ್ಕಂಥ ಪ್ರಧಾನಿ ಮೋದಿ, ಇಡೀ ದೇಶ ಒಂದು ಆರ್ಥಿಕ ಸಂಕಷ್ಟದ ಕಡೆಗೆ ಹೋಗ್ತಾ ಇದೆ. ಅದರ ಬಗ್ಗೆ ಚರ್ಚೆ ಮಾಡಬೇಕು, ಅದರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಬೇಕು. ಇದು ಬಿಟ್ಬಿಟ್ಟು ಒಂದು ಹಿಜಾಬ್ ಇಟ್ಕೊಂಡು ಇವ್ರು ಬೀದಿಗಿಳಿತಾರಲ್ಲ, ಇವ್ರಿಗೂ ಏನಾದರೂ ಸ್ವಲ್ಪನಾದರೂ ತಲೆಯಲ್ಲಿ ಬುದ್ಧಿಗಿದ್ದಿ ಇದೆಯಾ ಅಂತಂದೇಳಿ. ಈ ದೇಶದ ಇಷ್ಟು ದೊಡ್ಡ ಸಮಸ್ಯೆಗಳ ಎದುರೇ ಈ ಒಂದು ಹಿಜಾಬ್ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು, ಮತ್ತು ಅದು ಯಾವ ದೊಡ್ಡ ವಿಚಾರ, ಅದರಿಂದ ಯಾರಿಗೇನು ಸಮಸ್ಯೆ ಆಗ್ತಾ ಇದೆ? ಬೇಟಿ ಬಚಾವೋ ಬೇಟಿ ಪಡಾವೋ ಇದೆಯಲ್ಲ, ಒಂದು ಹಿಜಾಬ್ ಹಾಕೊಂಡು ಬಂದು ಒಂದು ಹೆಣ್ಮಗು ವಿದ್ಯಾಭ್ಯಾಸ ಪಡೆಯುತ್ತೆ, ಶಿಕ್ಷಣ ಪಡೆಯುತ್ತೆ ಅಂತಂದ್ರೆ ಅದನ್ನು ಕೂಡ ವಿರೋಧಿಸಿ ಅವಳು ಮನೇಲಿ ಕೂರಂಗೆ ಮಾಡ್ತಿರಲ್ಲ. ನಿಮಗೇನಾದರೂ ನಿಮ್ಮ ಪ್ರಧಾನಿಗಳು ಕರೆ ಕೊಟ್ಟಿರ್ತಕ್ಕಂಥ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋಂಥ ಆ ಉದ್ಘೋಷದ ಅರ್ಥ ಏನಾದರೂ ಗೊತ್ತಿದೆಯಾ? ಅದು ಯಾಕೆ ಹೀಗೆ ಬೌದ್ಧಿಕ ದಿವಾಳಿತನದಿಂದ ಆಡ್ತಿದ್ದಾರೋ ಗೊತ್ತಿಲ್ಲ. ನೋಡೋಣ. ಈಗ ಪ್ರಕರಣ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿದೆ. ಅದು ಕೂಡ ರಾಜ್ಯ ಸರ್ಕಾರ ಒಂದು ಸ್ಟ್ರಾಂಗ್ ಸ್ಟೆಪ್ ಅನ್ನು ತೆಗೆದುಕೊಂಡಿದೆ. ಅದು ಕೂಡ ಮುಸ್ಲಿಮರ ಓಲೈಕೆಗೋಸ್ಕರನೇ, ಅದರಲ್ಲೂ ಕೂಡ ಬೇರೆ ಏನಿಲ್ಲ. 2 ವರ್ಷದಲ್ಲಿ ಚುನಾವಣೆ ಬರುತ್ತೆ, ಅವರನ್ನು ಕೂಡ ಒಲಿಸಬೇಕಾಗಿದೆ. ನಿಮ್ಮ ಪರವಾಗಿ ನಾವಿದ್ದೀವಿ ಅನ್ನೋಂಥದ್ದು ತೋರ್ಪಡಿಸ್ಕೋಬೇಕಿದೆ ಅಲ್ವಾ. ಇವ್ರು ಮಾಡೋರಿದ್ರೆ 3 ವರ್ಷ ಹಿಂದೆನೇ ಮಾಡ್ತಿದ್ರು. ಈಗ ಮುಸಲ್ಮಾನರು ಸಿಡಿದೆದ್ದಾಗ ಮಾಡೋವಂಥದ್ದಲ್ಲ. ಜೊತೆಗೆ ಮುಸ್ಲಿಂ ಸಮಾವೇಶ ಬೇರೆ ಕೂಡ ಇದೆ. ಅವಾಗ ಎಲ್ಲಿ ತಿರುಗಿ ಬಿದ್ದು ಬಿಡ್ತಾರೋ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಸಮಾಧಾನ ಮಾಡೋದಕ್ಕೆ ಮಾಡಿದ್ದಾರೆ. ಇಬ್ಬರದು, ಕಾಂಗ್ರೆಸ್ ಮತ್ತು ಬಿಜೆಪಿಯವರದ್ದು ಇಬ್ಬರದು ಕೂಡ ರಾಜಕೀಯ ಕಾರಣಗಳಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಜನರಿಗೆ ಗೊತ್ತಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯವರ ಬಣ್ಣಗಳು ಮತ್ತೆ ಬಯಲಾಗಿದೆ. ದೇಶದ ಸಮಸ್ಯೆಗಳ ವಿರುದ್ಧ ಇವರು ಮಾತನಾಡಿ ದೇಶದ ಸಮಸ್ಯೆಗಳ ವಿರುದ್ಧ ಪ್ರಶ್ನೆ ಮಾಡುವಷ್ಟು ದಮ್ಮು ಇವರಿಗಿಲ್ಲ. ಕೇವಲ ಈ ಥರದ ಭಾವನಾತ್ಮಕ ವಿಚಾರಗಳ ಬಗ್ಗೆ ಮಾತಾಡೋದನ್ನು ಮೊದಲು ಬಿಜೆಪಿಯವರು ನಿಲ್ಲಿಸಬೇಕು ಅಂತ ಹೇಳ್ತಾ ಇವತ್ತಿನ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.